Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 14ನೇ ಪ್ರಶ್ನೆಯನ್ನು ಗಮನಿಸಿ. ಕೊಟ್ಟಿರುವ ರೇಖಾನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟ ಅಂಕಿ ಅಂಶಗಳನ್ನ ತೋರಿಸುತ್ತದೆ. ಸೊ ಪ್ರಶ್ನೆ ಏನಿದೆ, 2004ರಲ್ಲಿ ಮತ್ತು 2006ರಲ್ಲಿ ಮಾರಾಟವು ಎಷ್ಟಿತ್ತು. ಸೊ ಇಲ್ಲಿ ಟೋಟಲ್ ಆಗಿ ಒಂದು ನಕ್ಷೆಯನ್ನ ಗಮನಿಸಿದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ಇಯರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ ವೈ ಆಕ್ಸಿಸ್ ಸೇಲ್ಸ್ ಇನ್ ಕ್ರೋಸ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನಿದೆ, 2004ರಲ್ಲಿ ಮಾರಾಟ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಒಂದೊಂದು ಈ ಒಂದು ಯೂನಿಟ್. ಸೊ 1 2 3 4 5 6 7 8 9. ಸೊ ಒನ್ಸ್ ಅಗೇನ್ 0 1 2 3 4 5 6 7 8 9 10 11 12. ಸೊ ಇಲ್ಲಿ 2004. ಸೊ 2004ರಲ್ಲಿ ಸೊ ನೋಡಿ ಎಕ್ಸಾಕ್ಟ್. ಸೊ ಇಲ್ಲಿ ನೋಡಿ 5.6 ಸ್ವಲ್ಪ ಮೇಲಿದೆ. ಸೊ ಎಕ್ಸಾಕ್ಟ್ ಈ ಪಾಯಿಂಟ್ ಅಲ್ಲಿ ಬರುತ್ತೆ ಆಕ್ಚುಲಿ. ಸೊ 6 ಕೋಟಿ ಅಂತ ಹೇಳ್ಬೋದು. ಸೊ 6 ಕೋಟಿ. ಸೆಕೆಂಡ್ 2006ರಲ್ಲಿ ಅಲ್ವಾ. ಸೊ 2006ರಲ್ಲಿ ಸೊ 0 1 2 3 4 5 6 7. ಸೊ 7 ಕೋಟಿ. ಓಕೆ, ಸೊ ಈ ಗ್ರಾಫ್ ವೈಸ್ ನಾವು ಹೇಳಲಿಕ್ಕೆ 7 ಕೋಟಿಗಳು 2006ರಲ್ಲಿ ಮಾತ್ರ, 2004ರಲ್ಲಿ 6 ಕೋಟಿ. ಥ್ಯಾಂಕ್ ಯು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಕ್ಷೆಗಳ ಪರಿಚಯ ಅಧ್ಯಾಯದ 14ನೇ ಪ್ರಶ್ನೆಯನ್ನು ಗಮನಿಸಿ. ಕೊಟ್ಟಿರುವ ರೇಖಾ ನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟ ಅಂಕಿಅಂಶಗಳನ್ನ ತೋರಿಸುತ್ತದೆ. ಸೊ ಪ್ರಶ್ನೆ ಬಿ ಏನಿದೆ, 2003 ಮತ್ತು 2005ರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನ ಲೆಕ್ಕ ಹಾಕಿ. ಇಲ್ಲಿ 2003ರಲ್ಲಿ ಸೊ ಎಷ್ಟಾಗಿತ್ತು, 2003 ಅಲ್ಲಿ ಎಷ್ಟು ಮಾರಾಟ ಆಗಿತ್ತು, 1 2 3 ಸೊ 7 ಗಿಂತ ಕೆಳಗಿದೆ. ಎಕ್ಸಾಕ್ಟ್ 7 ಅಂತ ಇಟ್ಕೊಂಡ್ರೆ ಸೊ ಸೊ ಇದನ್ನ ಸ್ಲೈಟ್ ಆಗಿ 6 ಅಂತ ಬೇಕಾದ್ರೂ ತಗೊಳ್ಳಿ. ಸೊ ಒನ್ ಸೆಕೆಂಡ್. ಸೊ ಇಲ್ಲಿ ಇದನ್ನ 6 2000 ಸೊ 2004 ಸೊ ಇಲ್ಲಿ ಎಕ್ಸಾಕ್ಟ್ 7 ಅಂತ ಇಟ್ಕೊಂಡು ಸೊ 2007 ಕೋಟಿಗಳು. ಸೊ 2005ರಲ್ಲಿ ಅದ ಮಾರಾಟ 1 4 5 6 7 8 9. ಸೊ 9 ಕೋಟಿ. 9 ಕೋಟಿಗಳಾದ್ರೆ ಸೊ ಇದರ ಡಿಫ್ರೆನ್ಸ್ ಏನಾಗತ್ತೆ ಹೇಳಿ, 9 ಮೈನಸ್ 7 ಈಕ್ವಲ್ ಟು ಎಷ್ಟಾಯ್ತು, 2 ಕೋಟಿಗಳು ಆಗುತ್ತದೆ. ಓಕೆ, ಥ್ಯಾಂಕ್ ಯು.